ಬಹುಶಃ ಡಿ.ಕೆ. ರವಿ ಅಂತ ಕೆಲಸವನ್ನ ಯಾರು ಮಾಡಿ ಅವ್ರ ತರ ಹೆಸರು ಯಾರು ಗಳಿಸ್ತೀರಿ? 4 ಜನ ಉತ್ತಮ ಅಧಿಕಾರಿಗಳು, ಅದರಲ್ಲಿ ಒಬ್ರು ನಮ್ಮ ಬೆಸ್ಕಾಂ ಡಾಕ್ಟರ್ ರಮೇಶ್ ಕುಮಾರ್ ಅವರವರ ಫ್ಯಾಮಿಲಿ ಕೋರ್ಟ್ ಇವತ್ತು ವಾರಂಟಿ ಸ್ವಲ್ಪ ಇರೋದ್ರಿಂದ ಅವರು ನಾಳೆ ಬಂದು ಮನೆಗೆ ಬಂದು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಉತ್ತಮ ನೌಕರರಲ್ಲ ಅವರು ಅಧಿಕಾರಿಗಳು, ನನಗೆ ಮೆಚ್ಚಿ ಅಧಿಕಾರಿ ಆಗಿರ್ತಕ್ಕಂಥ ಮೆಚ್ಚಿನ ನನಗೆ ಬೇಸ್ಟ್ ಆಗಿರ್ತಕ್ಕಂಥ ಅನ್ಬೋದು ಅಂತ ಅನ್ಕೋತೀನಿ. ಅವರ ಹಾವಭಾವ ವ್ಯಕ್ತಿತ್ವ ಬಹುಶಃ ಎಲ್ಲೋ ಅವ್ರ ಮಾತಲ್ಲಿ ಅರ್ಥ ಆಗುತ್ತೆ ಅವ್ರು ಎಂತ ಇತಿಹಾಸಕಾರ ಅಂತ ಅರ್ಥ ಆಗುತ್ತೆ. ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ನಡಪ್ ಸರ್ ಅವರು ನಿಜವಾಗ್ಲೂ ನಾವು ನಿಮ್ಮನ್ನು ಕಳ್ಕೊತಾ ಇದ್ದೀವಿ ಸರ್. ನಮ್ಮನ್ನ ನೌಕರಿಂದ ನಿಮ್ಮನ್ನ ಕಳ್ಕೊಂಡು ಎಷ್ಟೋ ನಾನು ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಶಾಸಕನಾಗಲ್ಲ ಸರ್, ಅಧ್ಯಕ್ಷನಾಗಿ ಫೀಲ್ ಆಗ್ತಿದ್ದೀನಿ ಸರ್. ನಾನು ಬಂದಾದ್ಮೇಲೆ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆ ವಿದ್ಯಾರ್ಥಿಯಾಗಿ ನಾನು ಆ ನೋವುಗಳನ್ನು ನಾನು ಕಂಡಾಗ ನಾನು ಹಳ್ಳಿಗಾಡಿಂದ ಬಂದು ನಾನು ಎಷ್ಟು ಪರದಾಡಿದ್ದೇನೆ ನನಗೆ ಗೊತ್ತು. ಆ ಸಂದರ್ಭಕ್ಕೆ ನನಗೊಂದು ಸವಾಲಾಗಿತ್ತು, ಶೈಕ್ಷಣಿಕ ಕ್ಷೇತ್ರ ಒಂದು ಸವಾಲಾಗಿತ್ತು ನನಗೆ. ಆ ಸವಾಲವನ್ನ ಮೆಟ್ಟಿ 3 ವರ್ಷದಲ್ಲಿ ಬಹುಶಃ BCA, MBA, MCA ಇಂಥ ದೊಡ್ಡ ದೊಡ್ಡ ಕೋರ್ಸ್ ತಂದು ಸುಮಾರು ಒಂದು 12 ಕೋಟಿ ರೂಪಾಯಿ ನಿಮ್ಮ ಶಾಲೆಗೆ ಹಾಕಿದ್ದೀನಿ ಸರ್. ಡಿಗ್ರಿ ಶಾಲೆಗೆ 12 ಕೋಟಿಯನ್ನ ಅಮೌಂಟ್ ಹಾಕಿ ಸುಮಾರು 16 ಕೊಠಡಿಗಳನ್ನ ಕಟ್ಟಿ, ಕ್ಯಾಂಟೀನ್ ಕಟ್ಟಿ, ಸಭಾಂಗಣ ಕಟ್ಟಿ, ನಾವು ಬೇರೆ ಖಾಸಗಿ ಕಾಲೇಜ್ಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಬಹುಶಃ 1300 ಜನ ಸ್ಟ್ರೆಂತ್ ನ ನಾವು ರೆಡಿ ಮಾಡಿಕೊಂಡು ಬಹುಶಃ ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಕಾಲೇಜ್ ಇದೆ ನಂಬರ್ 1 ಕಾಲೇಜ್ ಆಗಿ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ವೈಯಕ್ತಿಕ ನನ್ನ ಕುಟುಂಬದಿಂದ ತಾಲೂಕು ವತಿಯಿಂದ ನಿಮಗೆ ಧನ್ಯವಾದ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ನನ್ನ ಪ್ರೀತಿಯ ಅಧಿಕಾರಿ ಇನ್ನೊಬ್ರು ಇದ್ದಾರೆ. ಬಹುಶಃ ನಾನು ಅಧಿಕಾರಿಗಳ ಮೀಟಿಂಗ್ ಕರೆದ ಫಸ್ಟ್ ಅಟೆಂಡೆನ್ಸ್ ಅವರೇ ಇತ್ತು, ಮತ್ತೆ ನಮ್ಮ ಅನುರಾಧ ಮೇಡಮ್. ಬಹುಶಃ ಅಂತ ಶಾಂತ ಸ್ವರೂಪಿ ವ್ಯಕ್ತಿ ನಾನು ಇದುವರೆಗೂ ನಾನು ಕಂಡಿಡ್ಲಿಲ್ಲ. ಸೊ ಇಂಥ ಏನೇ ಹೇಳಲಿ ನಾನು ಮಾಡ್ತೀನಿ ಸರ್, ನಾವೆಲ್ಲ ಐತೀನಿ ಸರ್, ನೆಂಚೇಸ್ತಾನೆ ಸರ್, ನೆಂಚೇಸ್ತಾನೆ. ಯಾರೇ ಬಂದ್ರು ಕೂಡ ಶಾಪ್ ಕೊಟ್ಟರು ಬಂದ್ರು, ಇನ್ನೊಂದು ಕೊಟ್ಟರು ಬಂದ್ರು, ಇನ್ನೂ ಬಂದ್ರು. ಪಶು ವೈದ್ಯಾಧಿಕಾರಿಯಾಗಿ ನೀವು ನನಗೆ ಮಾಡಿದ ಗಲಾಟೆ ನನ್ನ ಕೈಲಿ ಆಗ್ತಲ್ಲ ಸರ್. ನಾನು 4 ಜನ ವೈದ್ಯರು ಬೇಕು ಬಂದಾಗ ನಾನು ಮಿನಿಸ್ಟರ್ ಕಿತ್ತಾಡಿ ನಿಮ್ಗಷ್ಟು 4 ಜನ ವೈದ್ಯರು ತಂದೆ. ಬಹುಶಃ ನಿಮ್ಗಿರ್ತಕ್ಕಂಥ ಕಾಳಜಿ ನನಗೆ ನನ್ನ ತಾಲೂಕು ಅದೃಷ್ಟ ಮಾಡಿರ್ಬೋದು. ಇನ್ನೊಂದು ನನಗೆ ಅದೃಷ್ಟ ಏನಂತಂದ್ರೆ, ನೀವು ಆನಂದರು ನಮ್ಮ ಟೈಗರ್ ಹತ್ರ ಕೆಲಸ ಮಾಡಿದ್ದೀರಾ, ನಮ್ಮ ಹತ್ರ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮ ಅನುಭವ ಕೂಡ ನಮ್ಗೆ ಹಂಚಿದ್ದೀರಿ. ನಿಮ್ಗಿಂತ ನನಗೆ ಕಿರಿಯ ಹುದ್ದೆ ದೊಡ್ಡದಾಗಿರ್ಬೋದು, ಬಟ್ ನಿಮ್ಗಿಂತ ಕಿರಿಯ ನಿಮ್ಮಿಂದ ಕಲ್ತಿರ್ತಕ್ಕಂಥ ಸಾಕಷ್ಟು ಇದಿದೆ ಮೇಡಮ್. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಹಾಗೆ ಮತ್ತೋರ್ವ ವ್ಯಕ್ತಿ ನಮ್ಮ ರಾಮಚಂದ್ರಪ್ಪ ಅವರು, ಇವರೊಂಥರ ವಿಶೇಷ ವ್ಯಕ್ತಿ. ಹೆಂಗೆ ಅಂತಂದ್ರೆ, ಒಂದು ನಾನು ಮಾಡ್ತೀನಿ ಸರ್, ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ ಸರ್, ನಿಮ್ಮ ಮಾನ ತಿರ್ತೀನಿ ಸರ್. ಅಂದ್ರೆ ನಿಮ್ಮದೇ ಒರೆಯದೇ ಹೋಗಬೇಕಂತ ಕೆಲಸ ಮಾಡೋದು ಅಂದ್ಬಿಟ್ಟು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲೆಕ್ಷನ್ಲಿಂದ ಮಾಡಿರ್ತಕ್ಕಂಥ ಏನಾದರೂ ಇದಿದ್ರೆ ಅದು ರಾಮಚಂದ್ರಪ್ಪ ಅವ್ರು ಸಲ್ಲುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಅದರಿಂದ ನೀವು ಕಡಿಮೆ ಸಮಯದಲ್ಲಿ ನಮ್ಮ ಕೆಲಸ ಮಾಡಿದ್ರು ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೀರಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಲೇಬೇಕು, ನಮ್ಮ ರಮೇಶ್ ಅವರು ಹಳ್ಳಿ ಕಡೆ ಕೇಳೋದು ಕರೆಂಟು. ಸೊ ತುಂಬಾ ಅನುಕೂಲ ಆಗಿದೆ ಸರ್ ನಮ್ಮ ತಾಲೂಕಿಗೆ ನಿಮ್ಮ ಕಡೆಯಿಂದ. ಇಂಥ ನಮ್ಮ ಅಧಿಕಾರಿಗಳನ್ನ ಏನೋ ಕೆಲಸ ಮಾಡಿದ್ರು ಹೊರಟೋದ್ರು ಅನ್ನೋದು ತಪ್ಪಾಗುತ್ತೆ. ಕುಟುಂಬದಿಂದ ಒಂದು ವ್ಯಕ್ತಿ ರಿಟೈರ್ಡ್ ಆದಾಗ ಒಬ್ಬ ಯಜಮಾನಾಗಿ ಕುಟುಂಬ ವ್ಯಕ್ತಿಗಳ ಗುರುಸೋದು ನನ್ನ ಧರ್ಮ ಅಂತ ಕಾಣಿಸ್ತದೆ. ಯಾವ ವ್ಯಕ್ತಿಗಳನ್ನ ನಮ್ಮ ಸಂಸಾರದ ಕುಟುಂಬ ರೀತಿಯಲ್ಲಿ ನಡ್ಕೊಂತೀವಿ ಆ ಸಂಸಾರ ತುಂಬಾ ಚೆನ್ನಾಗಿದೆ. ಯಾವ ಸಂಸಾರದಲ್ಲಿ ಒಗ್ಗಟ್ಟಿರ್ತದೋ ಬಹುಶಃ ಆ ಸಂಸಾರದ ಒಂದು ಏನು ಗುರಿ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಬಹುಶಃ ಮುಳಬಾಗ ತಾಲೂಕಲ್ಲಿ ಒಂದು ಶಾಂತ ಸ್ವರೂಪವಾಗಿ, ಒಂದು ದಬ್ಬಾಳಿಕೆ ಇಲ್ಲದೆ, ಒಂದು ಬೇರೆ ತರ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಏನು ತಾಲೂಕು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ವ್ಯಕ್ತಿಗಳನ್ನ ನಾವು ಗುರುಸಿ ಸನ್ಮಾನ ಮಾಡೋದು ನಮ್ಮ ಧರ್ಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಂಗೆ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು ಎಲ್ಲ ಆಡಳಿತ ಅಧಿಕಾರಿಗಳು, ವಿಶೇಷವಾಗಿ ನನಗೆ ತಾಲೂಕು ದಂಡಾಧಿಕಾರಿಗಳು ಈ ಕಾರ್ಯಕ್ರಮನ ಹಾಗೂ ನಮ್ಮ ಇಒರು ಹಾಗೂ ನಮ್ಮ BO ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ನಾನು ಒಂದು ಮಾತನ್ನ ಹೇಳಬಲ್ಲೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ಕೂಡ ಈ ಒಂದು ನಿಮಗೆ ಟೈಮ್ ಬಂದೇ ಬರ್ತದೆ, ಈ ಟೈಮ್ ಬಂದೇ ಬರ್ತದೆ. ಬಹುಶಃ ನನಗೆ 5 ವರ್ಷ ಕೊಟ್ಟಿರ್ಬೋದು, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ನಮ್ಮ ಉಳಿಸ್ಕೊಬೋದು, ನನ್ನ ಮತದಾರತ್ವ ಉಳಿಸ್ಕೊಬೋದು. ಆದ್ರೆ ನಿಮಗೆ ಭಗವಂತ ಅದೇ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಬೇಕೇಳಿ ನೀವು 55-60 ವರ್ಷದ ಮೇಲೆ ಹೋಗ್ಲೇಬೇಕು ಎಲ್ಲಿಗೆ ಮನೆಗೆ. ಸೊ ಅದನ್ನೇ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಬಹುಶಃ ಡಿ.ಕೆ. ರವಿ ಅಂತ ಕೆಲಸವನ್ನ ಯಾರು ಮಾಡಿ ಅವ್ರ ತರ ಹೆಸರು ಯಾರು ಗಳಿಸ್ತೀರಿ?
ಬಹುಶಃ ನಿಮ್ಮ 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 ಮನೆ ಮನೆ ಮಕ್ಕಳ ತರಾತ್ರ ಕೂಡ ಹೆಸರು ನಿಮ್ಗೆ ಏನಾಗುತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಸಿಕ್ಕಿದ್ ಸೀರುಂಡೆ ಅಂದ್ಬಿಟ್ಟು ಯಾರು ಇರ್ಕೊಂಡು ಹೋಗ್ತೀವಿ, ಏನು ಸಿಕ್ಕರೆ ಸಾಕಂತ ಅಂದ್ಬಿಟ್ಟು ಅದು ಬಹುಶಃ ಇವರಿಂದ ಇವ್ರಿಗೆ ಜಂಪ್ ಆಗ್ತದೆ. ಯಾವ ದೊಡ್ಡ ಮನುಷ್ಯ ಹೇಳಿದಂತೆ ಏನಂತಂದ್ರೆ, ಈ ಮುಳಬಾಗ ತಾಲೂಕು ಬಾಗ್ಲೆ ಅದನ್ನ ದೊಡ್ಡಬಳ್ಳಾಪುರ ಕೊಡ್ತೀನಿ ಅಂತ. ಮುಳಬಾಗದ ಜನ ಸರಿ ಇಲ್ಲ, ನಾನು ದೊಡ್ಡಬಳ್ಳಾಪುರ ಕೊಂಡೋಗ್ತೀನಿ ಅಂತ. ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದಂತೆ, ದೊಡ್ಡಬಳ್ಳಾಪುರ ಜನ ಸಿಕ್ಕಿದಂತೆ. ಸರ್ ನಾವು ಮುಳಬಾಗ ಸರಿ ಇಲ್ಲ, ದೊಡ್ಡಬಳ್ಳಾಪುರ ಬಾಗುಂದೆ ಅಂತ ಕೇಳಿದಂತೆ. ನೀವು ಬಾಗುಂಟೆ ಮಾವೂರ್ ಬಾಗುಂಟೆ, ನೀವು ಬಾಗುಂಟೆ ಮಾವೂರ್ ಬಾಗುಂಟೆ. ಹಂಗೆ ನಾವು ನಮ್ಮ ವ್ಯಕ್ತಿತ್ವವನ್ನ ಸರಿಯಾಗಿ ಇಟ್ಕೊಂಡ್ರೆ ನಾವೆಲ್ಲೋದು ಸಹಿಸ್ಬೋದು. ಫಸ್ಟ್ ನಾವು ಗಳಿಸ್ಬೇಕನ್ನೋ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವನ ಕೊಳಚೆ ಇಲ್ಲದೆ ಕೊಳಚಿಲ್ಲದೆ ಖಂಡಿತ ಇಟ್ಕೊಂಡ್ರೆ ನಾವು ಎಲ್ಲೋದ್ರೂ ಗೆಲ್ಬಹುದು. ಸೊ ಅದರಿಂದ ತಾವುಗಳು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ, ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನ 2 ವರ್ಷನೋ 3 ವರ್ಷನೋ 4 ವರ್ಷನೋ ನೀವು ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ DK ರವಿ ಬಂದಿರ್ತಕ್ಕಂಥ ಹೆಸರನ್ನ ತಾವು ಪಡ್ಕೊಬೋದು ಅನ್ನೋದನ್ನ ನನ್ನ ಮನಸ್ಸಿನ ಭಾವನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ, ಸಿಕ್ಕಿ ಸಿರುಂಡಿ ಹೊಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಆಯ್ತಾ, ಕಳ್ಳ ಎಲ್ಲಿದ್ರು ಕಳ್ಳನೇ, ಕಳ್ಳ ಎಲ್ಲಿದ್ರು ಕಳ್ಳನೇ. ನಮ್ಮ ಕಾನೂನು ಅಡಿಯಲ್ಲಿ ಸಂವಿಧಾನದಲ್ಲಿ 10 ರೂಪಾಯಿ ಕದ್ದವನ್ ಕಳ್ಳ ಅಲ್ಲ, 10 ಕೋಟಿ ಕದ್ದವನ್ ಕಳ್ಳ ಅಲ್ಲ, 1000 ಕೋಟಿ ಕದ್ದವನ್ ಕಳ್ಳನೇ. ಸೊ ಅದರಿಂದ ಉತ್ತಮ ಸೇವೆ ಸಲ್ಲಿಸಲಿಕ್ಕೆ ಶತ ಪ್ರಯತ್ನವನ್ನ ಮಾಡಿ ಅಂತ ನನ್ನ ಕಿರುಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಇಂಥ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ 3 ಜನಕ್ಕೆ ಕೂಡ ನನ್ನ ಕುಟುಂಬದಿಂದ ಹಾಗೂ ನನ್ನ ಆಡಳಿತ ಕುಟುಂಬದಿಂದ ಧನ್ಯವಾದ ತಿಳಿಸ್ತಾ, ನಿಮ್ಮ ಈ ಜೀವನವನ್ನ ಮುಂದೆ ಒಳ್ಳೆ ಮಟ್ಟಕ್ಕೆ ನಿಮ್ಮ ಫ್ಯಾಮಿಲಿ ಕೊಟ್ಟು ನಡೆಸಿ ಸಮಾಜ ಸೇವೆಗೆ ನಿಮ್ಮ ಏನು ಟೈಮನ್ನ ಮುಳುವಾಗಿ ಇರ್ತೀರಾ ಅಂತ ನನ್ನ ನಂಬಿಕೆಯಿಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ.